ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದಾರ ನಿಮ್ಗೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಇಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಎರಡು ಬಿಗ್ ವಾರ್ನಿಂಗ್ಗಳು ಬಂದಿರುವಂತದ್ದು. ಸೊ ಇದನ್ನ ಹೇಳ್ತಾ ಇದ್ದಾರೆ ದಿನೇ ದಿನೇ, ಆದ್ರೂ ಸಹಿತ ಯಾರು ಮಾಡಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಆ ಒಂದು ಎರಡು ವಾರ್ನಿಂಗ್ ಗಳನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ಒಂದು ಎರಡು ವಾರ್ನಿಂಗ್ ಗಳನ್ನ ನೀವು ತಿಳ್ಕೊಳ್ಳಬೇಕು. ಯಾಕಪ್ಪ ಅಂದ್ರೆ ತಿಳ್ಕೊಳ್ಳಿಲ್ಲ ಅಂದ್ರೆ, ಅದನ್ನ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡು ಡೆಡ್ ಆಗತ್ತೆ. ರೇಷನ್ ಕಾರ್ಡ್ ಡೆಡ್ ಆದ್ರೆ ನಿಮಗೆ ಯಾವುದೇ ರೀತಿಯಾದ ಯೋಜನೆಗಳೇ ಬರಲ್ಲ, ಅಕ್ಕಿನೂ ಸಿಗಲ್ಲ ಕೊನೆಯದಾಗಿ. ಸೊ ಅವಾಗ ಏನ್ ಮಾಡ್ತೀರಾ? ಸೊ ಅದಕ್ಕೋಸ್ಕರ ರೇಷನ್ ಕಾರ್ಡ್ ಅನ್ನ ಉಳಿಸ್ಕೋಬೇಕಂದ್ರೆ ನೀವು ಈ ಕೆಲಸವನ್ನ ಮಾಡ್ಲೇಬೇಕಾಗತ್ತೆ ಕಡ್ಡಾಯವಾಗಿ. ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ವಾಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಕೂಡ ಗೊತ್ತಾಗತ್ತೆ. ಸೊ ಹೀಗಾಗಿ ವಾಚ್ ಮಾಡ್ಕೊಂಡು ಕಂಪ್ಲೀಟ್ ಆದಂತಹ ಮಾಹಿತಿನ ತಿಳ್ಕೊಳ್ಳಿ. ಸೊ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟ್ರಿ. ಒಂದೇ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗತ್ತೆ. ನಮ್ಮ ಶ್ರಮಕ್ಕೆ ಒಂದು ಬಟನ್ ಒತ್ತಿರಿ ಪ್ಲೀಸ್ ಅಂತಾನೆ ಹೇಳ್ತೀನಿ. ಸೊ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕಂಡ್ರೆ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಈಗ ರೇಷನ್ ಕಾರ್ಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಸ್ವಲ್ಪ ಕ್ಲೂ ಕೊಡ್ತೀನಿ. ಇಲ್ಲಿ ನೋಡಿ, ಪ್ರತಿಯೊಂದು ಯೋಜನೆಗಳಿಗೆ ತಿಳ್ಕೊಳ್ಳಿ. ಪ್ರತಿಯೊಂದು ಯೋಜನೆ ಬೇಕಾದ್ರೆ ಯಾವ್ದು ದುನಿಯಾದಿರ್ಲಿ ಯೋಜನೆ, ಒಂದು ಗೋರ್ಮೆಂಟ್ನಿಂದ ಬಂದ್ರೆ ರೇಷನ್ ಕಾರ್ಡ್ ಕಡ್ಡಾಯ ಕಣ್ರಿ. ರೇಷನ್ ಕಾರ್ಡ್ ಇದ್ರೆ ಮಾತ್ರ ಒಂದು ಯೋಜನೆಗಳು ಪಡೀಲಿಕ್ಕೆ ಸಾಧ್ಯ, ಹೌದಲ್ವಾ? ಈಗ ಸಾಮಾನ್ಯವಾಗಿ ತಿಳ್ಕೊಳ್ಳಿ, ಈ ಒಂದು 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ಶಕ್ತಿ ಯೋಜನೆಯನ್ನ ಹೊರತುಪಡಿಸಿ 4 ಗ್ಯಾರಂಟಿಗಳು ಬೇಕಂದ್ರೆ ರೇಷನ್ ಕಾರ್ಡ್ ಕಡ್ಡಾಯ, ಹೌದಲ್ವಾ? ಆ ಒಂದು 4 ಗ್ಯಾರಂಟಿಗಳನ್ನ ನಿಮ್ಗೆ ಸಿಗಲ್ಲ ನೋಡಿ. ಅವು ಅಷ್ಟೇ ಅಲ್ಲ, ಪ್ರತಿಯೊಂದು ಪಿಂಚಣಿ ಸೌಲಭ್ಯ, ನಿಮ್ಗೆ ವಯಸ್ಸಾದ್ಮೇಲೆ ಪಿಂಚಣಿ ಕೂಡ ಸಿಗಲ್ಲ. ಮತ್ತೆ ಯಾವುದೇ ರೀತಿಯಾದಂಥ ಆಯುಷ್ಮಾನ್ ಕಾರ್ಡ್ ಆಗಲ್ಲ. ಆಯುಷ್ಮಾನ್ ಕಾರ್ಡು ಬಹಳಷ್ಟು ಎಷ್ಟು ಇಂಪಾರ್ಟೆಂಟ್ ಗೊತ್ತಲ್ವಾ? ಫ್ರೀಯಾಗಿ ನಿಮ್ದೇನಾದ್ರೂ ಆಪರೇಷನ್ ಮಾಡೋದಿದ್ರೆ, ನಿಮ್ಗೇನಾದ್ರೂ ಆ ಒಂದು ದೈಹಿಕವಾಗಿ ಏನಾದರೂ ಪ್ರಾಬ್ಲಮ್ ಆದರೆ, ನೀವು ಏನಾದರೂ ಒಂದು ಹಾಸ್ಪಿಟಲ್ಗೆ ಹೋಗಿ ನಿಮಗೆ ವೆಚ್ಚ ಸಾಲಿಲ್ಲ ಅಂದರೆ ನೀವು ಆಯುಷ್ಮಾನ್ ಕಾರ್ಡ್ದಿಂದ ಒಂದು ಫ್ರೀಯಾಗಿ ಒಂದು ಚಿಕಿತ್ಸೆಯನ್ನ ಮಾಡ್ಕೋಬಹುದಾಗಿರುತ್ತೆ. ಸೊ ಅದಕ್ಕೋಸ್ಕರ ಆಯುಷ್ಮಾನ್ ಕಾರ್ಡ್ ಬೇಕಾದ್ರೂ ಸಹಿತ ರೇಷನ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಸೊ ಹೀಗಾಗಿ ರೇಷನ್ ಕಾರ್ಡು ಬಹಳಷ್ಟು ಮಹತ್ವವಾಗಿರುತ್ತೆ. ನಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿಯೇ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಸೊ ಮೊದಲನೇದು ಇಲ್ಲಿ ವಾರ್ನಿಂಗ್ ಏನಪ್ಪಾ ಅಂದ್ರೆ, ಇವೇ 2 ಡಾಕ್ಯುಮೆಂಟ್ಸ್ಗಳು ಕಣ್ರಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಲಿಂಕ್ ಮಾಡಿಸಿ ಅಂತಾನೆ ಅವ್ರು ಹೇಳ್ತಾ ಇರೋದು ಕಣ್ರಿ. ಬಹಳ ದಿನ ಆಯ್ತು ಹೇಳ್ತಾ ಇರುವಂತದ್ದು. ನೀವು ಅನ್ಕೋಬಹುದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಆಗಿದೆ ಬಿಡಿ, ನಮ್ದು ಏನ್ ಹೇಳ್ತಾ ಇದ್ರ ಅಂತ ನೀವು ಅನ್ಕೋಬಹುದು. ಇಲ್ಲ ವೀಕ್ಷಕರೇ, ಬಹಳಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರು ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಮಾಡಿಸಿಲ್ಲ. ನಿಮ್ದು ಆಗಿದ್ರೆ ಇನ್ನೊಬ್ಬರಿಗೆ ತಿಳಿಸಿ ಕಣ್ರಿ. ನಿಮ್ಮಿಂದ ಅವ್ರದ್ದು ಹೆಲ್ಪ್ ಆಗಲಿ. ಇಲ್ಲ ಅಂದರೆ ಅವ್ರದ್ದು ಕೂಡ ಲಿಂಕ್ ಮಾಡಿಸಿಲ್ಲ ಅಂದರೆ ಅವ್ರದ್ದು ಕೂಡ ರೇಷನ್ ಕಾರ್ಡ್ ಹೋಗುತ್ತೆ, ರೇಷನ್ ಕೂಡ ಸಿಗಲ್ಲ. ಸೊ ಅದಕ್ಕೋಸ್ಕರ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಅಷ್ಟೇ ಅಲ್ಲ, NPCI ಕೂಡ ಮಾಡಿಸ್ಬೇಕು ನೀವು. NPCI ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ NPCI ಮಾಡಿಕೊಡ್ತಾರೆ. NPCI ಲಿಂಕನ್ನು ಮಾಡಿಸ್ಕೋಬೇಕಾಗತ್ತೆ. ಮತ್ತು ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಲಿಂಕು ನೀವೇ ಮೊಬೈಲಲ್ಲಿ ಮಾಡ್ಕೋಬಹುದು. ಆದರೆ ಮಾಡ್ಲಿಕ್ಕೆ ಹೋಗಬೇಡಿ. ಸರ್ವರ್ ಇಶ್ಯೂ ಮತ್ತು ಅದು ಟೆಕ್ನಿಕಲ್ ಇಶ್ಯೂ ಅಂತ ಆದ ಹಾಗೆ ತೋರಿಸುತ್ತೆ, ಆದರೆ ಆಗಿರಲ್ಲ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗಿ, ಇಲ್ಲ ಅಂದ್ರೆ CC ಸೆಂಟರ್, ಗ್ರಾಮ 1, ಕರ್ನಾಟಕ 1, ಬಾಪು ಸೇವಾ ಕೇಂದ್ರ, ಈ ರೀತಿಯಾದಂತಹ ಒಂದು ಸರ್ಕಾರದ ಕೇಂದ್ರಗಳಿರ್ತವೆ. ಸೊ ಅಲ್ಲಿ ಹೋಗಿ ನೀವು ಏನು ಮಾಡಬೇಕಾಗತ್ತಾ, ಇಂತಹ ಒಂದು ಲಿಂಕನ್ನು ಮಾಡಿಸಿ. NPCI ಮ್ಯಾಪಿಂಗ್ ಆಗಿರಲಿ, ನೆಕ್ಸ್ಟು ಯಾವುದೇ ರೀತಿಯಾದಂತಹ ಒಂದೊಂದು ಡಾಕ್ಯುಮೆಂಟ್ಸ್ಗಳಿಗೆ, ರೇಷನ್ ಕಾರ್ಡ್ಗೆ ಎಲ್ಲ ಕೂಡ ಅಟ್ಯಾಚ್ ಮಾಡಿ. ಬ್ಯಾಂಕ್ ಪಾಸ್ಬುಕ್ ಕೂಡ ಲಿಂಕ್ ಮಾಡಿ. ಯಾಕಂದರೆ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಎಲ್ಲ ನಂಬರ್ಗಳು ಒಂದೇ ಇರಬೇಕಾಗತ್ತೆ. ಆ ಒಂದು ರೇಷನ್ ಕಾರ್ಡ್ನಲ್ಲಿ ಇದ್ದಿರುವಂತಹ ಒಂದೇ ನಂಬರ್ ಇರಬೇಕಾಗತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡು, ಮನೆ ಯಜಮಾನಿ ಯಾರು ಇರ್ತಾರಲ್ಲ ಅವ್ರದ್ದು ಆಧಾರ್ ಕಾರ್ಡಲ್ಲಿ ಯಾವ್ದು ನಂಬರ್ ಇರುತ್ತೆ, ಯಾವ್ದು ಲಿಂಕ್ ಇರುತ್ತೆ, ಅದೇ ರೇಷನ್ ಕಾರ್ಡ್ಗೂ ಲಿಂಕ್ ಇರಬೇಕು. ಅದೇ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಲಿಂಕ್ ಇರಬೇಕಾಗತ್ತೆ. ಅಂದರೆ ನೀವು ಗೋರ್ಮೆಂಟ್ನಿಂದ ಯಾವುದೇ ರೀತಿಯಾದಂತಹ ಯೋಜನೆ ಹಣ ಪಡಿಬೇಕಂದ್ರೆ ಇವಿಷ್ಟು ನಂಬರ್ ಏನಿರುತ್ತಲ್ಲ, 3 ಡಾಕ್ಯುಮೆಂಟ್ಸ್ಗಳಿಗೆ ಅಟ್ಯಾಚ್ ಇರಬೇಕು. ಅಂದ್ರೆ ಮಾತ್ರ ನಿಮಗೆ ಯೋಜನೆಯನ್ನ ಪಡಿಲಿಕ್ಕೆ ಸಾಧ್ಯ, ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ಓಕೆನಾ? ಸೊ ಇದಿಷ್ಟ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಆ ಒಂದು ವಾರ್ನಿಂಗ್ ಏನಪ್ಪಾ ಅಂದ್ರೆ, ಇದು ಬಹಳಷ್ಟು ಮಹತ್ವವಾಗಿರುವಂತಹ ವಾರ್ನಿಂಗ್ ಆಗಿರುತ್ತೆ. ಯಾಕಂದ್ರೆ ಈಗ ನೀವು ಒಂದು ಊರಿನಿಂದ ಮತ್ತೊಂದು ಊರಿಗೆ ವಲಸೆ ಹೋಗಿರ್ತೀರಾ, ಬರ್ಲಿಕ್ಕಾಗಿರಲ್ಲ. ಇದೇನ್ ಬಿಡಿ ಡಿಫೋ ಅಕ್ಕಿ, ರೇಷನ್ ಅಕ್ಕಿ ಇದನ್ನೇನು ಮಾಡ್ತೀರಾ ಅಂತ ನೀವು ಕೊಂಡು ತಿಂತೀರಾ. ಸಣ್ಣ ಅಕ್ಕಿನೋ, ಸೋನಾ ಮಸೂರಿನೋ ಅದು ಇದು ತಿಂತಿರ್ತಾರೆ. ಓಕೆ, ಅಷ್ಟಾದ್ಮೇಲೆ ಈ ಒಂದು ರೇಷನ್ ಅಕ್ಕಿ ನೀವು 3 ತಿಂಗಳ ಅಥವಾ 6 ತಿಂಗಳ ಕಾಲ ತೆಗೆದುಕೊಳ್ಳಲ್ಲ. ಸೊ ಹೀಗಾಗಿ ಅವಾಗ ಗೋರ್ಮೆಂಟ್ ಏನು ಮಾಡುತ್ತೆ, ಇವ್ರಿಗೆ ಈ ಒಂದು ರೇಷನ್ ಅಕ್ಕಿ ಅವಶ್ಯಕತೆ ಇಲ್ಲ. ಇವರು ಬರೀ ಯೋಜನೆಗೋಸ್ಕರ ಈ ಒಂದು ರೇಷನ್ ಕಾರ್ಡನ್ನು ಮಾಡಿಸಿರೋದು. ಅದಕ್ಕೋಸ್ಕರ ಈ ರೇಷನ್ ಕಾರ್ಡನ್ನು ನಾವು ಡೆಡ್ ಮಾಡ್ತಾ ಇದ್ದೀವಿ ಅಂತ ಒಂದು ನೋಟಿಸ್ ಕಳಿಸಿ ಡೆಡ್ ಮಾಡಿ ಹೋಗಿದ್ದೆ. ಓಕೆನಾ? ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರೇಷನ್ ಕಾರ್ಡನ್ನು ಇದ್ದರೆ ನೀವು ಮೊದಲು ಹೋಗಿ ಡಿಪೋದಲ್ಲಿರುವಂತಹ ರೇಷನ್ ಯಾವ ರೀತಿಯೇ ಇರಲಿ ನೋಡು,
ಒಂದು ತಿಂಗಳು ಮಿಸ್ ಮಾಡಿದ್ರೆ ಮತ್ತೊಂದು ತಿಂಗಳು ಹೋಗಿ ತೆಗೆದುಕೊಳ್ಳಿ. ಒಂದು ತಿಂಗಳು ಮಿಸ್ ಮಾಡಿದ್ರೆ ನೆಕ್ಸ್ಟು ಮತ್ತೊಂದು ತಿಂಗಳು ಹೋಗಲೇಬೇಕು. ಇಲ್ಲಪ್ಪ ಅಂದರೆ 3 ತಿಂಗಳ ಕಾಲ, ಈಗಾಗಲೇ 6 ತಿಂಗಳ ಕಾಲ ಟೈಮನ್ನು ಕೊಟ್ಟಿದ್ರು, 6 ತಿಂಗಳ ಕಾಲವರೆಗೂ ಕೂಡ ನೀವು ಏನಾದರೂ ರೇಷನಕ್ಕೆ ತೆಗೆದುಕೊಂಡಿಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಡೆಡ್ ಮಾಡ್ತಾವಂತ ಹೇಳಿದರು. ಅದಾದಮೇಲೆ ಈಗ 3 ತಿಂಗಳ ಕಾಲ ನೀವು ರೇಷನನ್ನು ತೊಗೊಳ್ಳಿಲ್ಲ ಅಂದರೆ ರೇಷನ್ ಕಾರ್ಡನ್ನು ಡೆಡ್ ಮಾಡ್ತೇವಂತನೂ ಕೂಡ ಮಾಹಿತಿ ಕಳಿಸಿದ್ರು. ಸೊ ಹೀಗಾಗಿ ಈ ಒಂದು ಕಾರಣದಿಂದಾಗಿ ಬಹಳಷ್ಟು ಒಂದು ರೇಷನ್ ಕಾರ್ಡನ್ನು ಡೆಡ್ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡಬೇಕಾಗತ್ತೆ, ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ ರೇಷನ್ ಕಾರ್ಡನ್ನು ತಗೋಬೇಕಾಗತ್ತೆ. ಇಲ್ಲಪ್ಪ ಅಂದರೆ ರೇಷನ್ ಕಾರ್ಡೇ ಸಿಗುವಂತಹ ಅವಕಾಶನೇ ಕೊಡಲ್ಲ. ಯಾಕಂದರೆ ಈಗ 1.5 ವರ್ಷ ಆಯಿತು ರೇಷನ್ ಕಾರ್ಡ್ಗಳನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಬಿಟ್ಟೇ ಇಲ್ಲ. ಈಗ ಬಿಡ್ತೇವೆ ಅಂತ ಹೇಳಿದ್ದಾರೆ, ಇನ್ನೂ ಕೂಡ ಬಿಟ್ಟಿಲ್ಲ. ಈಗ ಬಿಟ್ಟ ಮೇಲೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಅಂತ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ. ಸೊ ಹಾಗಾದರೆ ನೀವೇನು ಮಾಡಬೇಕು, ಈ ಒಂದು 2 ವಾರ್ನಿಂಗ್ಗಳನ್ನು ನೀವು ಪಾಲಿಸಲೇಬೇಕಾಗತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಲಿಂಕ್ ಮಾಡಬೇಕಾಗತ್ತೆ. ರೇಷನನ್ನು ನೀವು ಹೋಗಿ ಮತ್ತೊಮ್ಮೆ ತಗೋತಾ ಇರಬೇಕಾಗತ್ತೆ. ಪ್ರತಿ ತಿಂಗಳು ಕೂಡ ತಗೋಬೇಕಾಗತ್ತೆ. ಸೊ ಇಷ್ಟು ಎಲ್ಲ ನೀವು ಪಾಲಿಸಿದ್ದೆ ಆದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಉಳಿಯುತ್ತೆ. ಇಲ್ಲಪ್ಪ ಅಂದರೆ ನಿಮ್ಮದು ರೇಷನ್ ಕಾರ್ಡ್ ಉಳಿಯುವಂತಹ ಸಾಧ್ಯತೆ ಕಡಿಮೆ. ಡೆಡ್ ಮಾಡಿ ಹೋಗಿತಾರೆ, ಇವರಿಗೆ ಅವಶ್ಯಕತೆ ಇಲ್ಲ, ಇವರು ಒಂದು ಹಂತದಲ್ಲಿ ಶ್ರೀಮಂತರೇ ಇದ್ದಾರೆ, ಆದರೂ ಸಹಿತ ಮಾಡಿಸಿದಾರೆ ಅಂತ ಹೇಳಿ ಡೆಡ್ ಮಾಡಿ ಹೋಗ್ಬಿಡ್ತಾರೆ. ಆವಾಗ ನೀವು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ನೀವು ಈ ಒಂದು ಕೆಲಸವನ್ನು ಮಾಡಿ ವೀಕ್ಷಕರು. ಸೊ ಇದಿಷ್ಟು ಮಾಹಿತಿಯನ್ನು ನಿಮಗೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.